ನಾನು ಇವತ್ತಿಗೆ ಏನಾಗಿದ್ದೀನೋ ಆ ಕಂಪನಿ ಕಾರಣ. ಎಷ್ಟೋ ಸರಿ ಕಚೇರಿ ಮುಗಿಸ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇದ್ದೆ. ವೈಲಿನ್ನು, ಜುಬ್ಬ ಎಲ್ಲ ಕಚೇರಿ ತಂದಿರೋರು. ಯಾವಾಗಾದ್ರೂ ಅನ್ಸಿತ್ತಾ ಈ ಕೆಲಸ ಬಿಟ್ಬಿಟ್ಟು ವೈಲಿನ್ನ ಹಿಡ್ಕೋಬೇಕು? ಎರಡನ್ನೂ ಪ್ರೊಫೆಷನ್ ಅಂತಾನೆ ತಲೆಯಲ್ಲಿ ಇಟ್ಕೊಂಡೆ, ಆಚೆ ಹೇಳ್ತಿರ್ಲಿಲ್ಲ ಅಷ್ಟೇ. ಗೊತ್ತಿಲ್ದಿರೋರ ಮದುವೆ ಮಾಡ್ಕೊಂಡ್ರೆ ಏನಾಗತ್ತೆ ಅಂದರೆ ಅದನ್ನ ತಿಳಿಸೋದಕ್ಕೆ ಒಂದು 10 ವರ್ಷ ಇಂಥವ್ರ ಜೊತೆ ನಾನು ನುಡಿಸ್ಲಿಲ್ಲ ಅಂತೇನಾದರೂ ನಿಮಗೆ ಅನಿಸಿದ್ಯಾ? ಆ ಇಬ್ಬರು ಮಹನೀಯರಿಗೆ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಮಗನೂ ವೈಲಿನ್ ನುಡಿಸ್ತಾನೆ ವಿಷ್ಣು, ಹೌದು. ಮಗಳು ಬಹಳ ದೊಡ್ಡ ಗಾಯಕಿಯಾಗಿದ್ದಾಳೆ. ಗುರುಗಳಾಗಿ ನಿಮ್ಮ ಅನುಭವ ಸರ್? ಸ್ಟೂಡೆಂಟ್ಸಿಂದ ನಾನು ಕಲ್ತ್ಕೊಂಡಂಗೆ ಆಯಿತು, ನನ್ನಿಂದ ಅವ್ರು ಕಲ್ತ್ಕೊಂಡಾಗ ಆಯಿತು. ಮತ್ತು ಇಂಟೆಲ್ಗೆ ಸೇರಿದ್ದು? ಅದು 6 ವರ್ಷ ಇಲ್ಲಿ ಕೆಲಸ ಮಾಡಿದೆ ಅಡ್ವಾನ್ಸ್ ಮೆಕ್ಯಾನಿಕ್ ಡಿವೈಸಸ್ಸಲ್ಲಿ. ನಾನು ಇವತ್ತಿಗೆ ಏನಾಗಿದ್ದೀನೋ ಆ ಕಂಪನಿ ಕಾರಣ. ಯಾಕೆಂದರೆ ಅಲ್ಲೇ ಎಲ್ಲ ಕಲ್ತಿದ್ದು ನಾನು. ಅದಾದಮೇಲೆ ಒಂದು 8-9 ತಿಂಗಳು ವಿಪ್ರೋಲಿದ್ದೆ. ಅದಾದಮೇಲೆ ಅದೇನೋ ಒಂದು ಅವಕಾಶ ಬಂತು. ಆವಾಗ ಇಂಟೆಲ್ಲು ಜಾಸ್ತಿ ಇರಲಿಲ್ಲ ಜನ, ಇದ್ದಿದ್ದೆ 4 ಜನ ಅಲ್ಲಿ ಕೆಲಸ ಮಾಡೋರು. ಅದರಲ್ಲಿ ನಮ್ಮ ಐಶ್ವರ್ಯ ವಿದ್ಯಾ ರಘುನಾಥ್ ಹಾಡ್ತಾರಲ್ಲ, ಅವ್ರ ತಂದೆ ರಘುನಾಥು ನನ್ನ ಇಂಟರ್ವ್ಯೂ ಮಾಡಿದ್ದಿದ್ದು ಆ ಕೆಲಸಕ್ಕೆ. ಸೊ ಅಲ್ಲಿ ನಾನು ಹೋಗಿ 1995 ಫೆಬ್ರವರಿಲಿ ಸೇರಿಕೊಂಡೆ. ಅವಾಗೆಲ್ಲ ಇನ್ಫೋಸಿಸಲ್ಲೂ ಅಷ್ಟೇ ತುಂಬ ಕಡಿಮೆ ಜನ ಇನ್ನೂ ಅವಾಗ ಹೌದು. ನೋಡಿ 4 ಜನ ಅವಾಗ ಇದ್ದಿದ್ದು ಇಂಟೆಲ್ಲಲ್ಲಿ. ಹೌದು. ಇವಾಗ 10,000 11,000. ನಾನು ನಿವೃತ್ತಿ ತೊಗೊಂಡೆ ಲಾಸ್ಟ್ ಅಕ್ಟೋಬರ್ 2024 ನಾನೇ ಹೌದು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡೆ. ಆವಾಗ ಬಿಡೋ ಟೈಮಲ್ಲಿ ಆಗಲೇ 12,000 ಜನ ಇದ್ದರು ಅಲ್ಲಿ. ಬೆಳೆದಿದ್ದು ಯಾಕೆಂದರೆ ನಾವುಗಳೇ ಇದ್ದಿದ್ದು ಅದನ್ನು ಬೆಳೆಸೋದಕ್ಕೂ ಅದೊಂದು ಅವಕಾಶ ಅಷ್ಟೇ. ಆವಾಗ ಇಂಟೆಲ್ಲಿಗೆ ಸೇರಿದ ಮೇಲೆ ನಿಮಗೆ ಇದೇ ರೀತಿ ಕಷ್ಟ ಅಂದರೆ ಸಮಯ ಸಂಗೀತಕ್ಕೆ ಆಯಿತಾ ಅಥವಾ ನಿಭಾಯಿಸಿದ್ರಿ ನೀವು? ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ನೀವು ನಮ್ಮ ರಾಜ್ಯದಲ್ಲಿರ್ಬೋದು, ದಕ್ಷಿಣ ರಾಜ್ಯಗಳಲ್ಲಿ ಸುಮಾರು ಊರುಗಳಲ್ಲಿ ಮತ್ತು ಮುಖ್ಯವಾಗಿ ಚೆನ್ನೈ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅಂತ ಅಲ್ಲೆಲ್ಲ ನಿಮಗೆ ಪ್ರಶಸ್ತಿಗಳು ಬಂದಿತ್ತು. ಹೌದು. ಯಾಕೆಂದರೆ ಬರೀ ಶನಿವಾರ ಭಾನುವಾರಗಳೇ ಮಾಡ್ತಿದ್ರಾ? ಅಲ್ಲ, ಅದು ಆಮೇಲೆ ಸ್ವಲ್ಪ ರೆಸ್ಟ್ರಿಕ್ಷನ್ ತೊಗೊಂಡೆ. ನಾನು ಊರಿಗೆ ಟ್ರಾವೆಲ್ ತುಂಬ ಇರ್ತಾಯಿತ್ತು. ಇಂಟೆಲ್ಲಿಗೆ ಸೇರಿದ ಮೇಲೆ ಹೈದ್ರಾಬಾದು, ಬಾಂಬೆ, ಡೆಲ್ಲಿ ಮೆಟ್ರೋ ಸಿಟೀಸು, ಸೆಕೆಂಡ್ ಟಿಯರ್ ಮೆಟ್ರೋ ಸಿಟೀಸು, ಪುಣೆ ಎಲ್ಲದಕ್ಕೂ ಹೋಗ್ತಾಯಿದ್ದೆ. ಬಟ್ ಏನು ಅಂದರೆ ಸ್ವಲ್ಪ ಗೊತ್ತಿರೋದು ಯಾವಾಗ ಹೋಗಬೇಕು. ದಿಢೀರಂತ ಇವಾಗ ಹೋಗು, ಚೆನ್ನೈಗೆ ಹೋಗು ಅಥವಾ ಕಲ್ಕಟ್ಟಾಗೆ ಹೋಗು ಅಂತ ಹೇಳ್ತಾ ಇರಲಿಲ್ಲ. ಸೊ ಸ್ವಲ್ಪ ಪ್ಲ್ಯಾನ್ ಮಾಡೋವಂಥ ಒಂದು ಪರಿಸ್ಥಿತಿ ಇತ್ತು. ಸೊ ಯಾವ್ದಾದ್ರು ಕಚೇರಿ ಅಕಸ್ಮಾತ್ ಯಾವ್ದಾದ್ರು ವೀಕ್ ಡೇ ಬಂದರೆ ಸ್ವಲ್ಪ ಹುಷಾರಾಗಿರ್ತಿದ್ದೆ ಒಪ್ಕೊಳ್ಳೋದಕ್ಕೆ. ಒಪ್ಕೊಂಡ್ರೆ ಅವತ್ತಿನ ದಿವಸ ಸಾಯಂಕಾಲ 5 ಗಂಟೆ ತನಕ ಕೆಲಸ ಮಾಡಿಬಿಟ್ಟು ಅದೊಂದು ಅವಕಾಶ ಯಾವ ಥರ ಇತ್ತು ಅಂತಂದರೆ ನಾನು 10 ಗಂಟೆ ಮೇಲೆ ತಿರ್ಗಾ ವಾಪಸ್ ಹೋಗಿ ಕೆಲಸ ಮಾಡ್ಬೋದು. ಅದನ್ನು ನಾನು ಮೆಕ್ಯಾನಿಕ್ಸಲ್ಲೂ ಹಾಗೆ ಮಾಡ್ತಾಯಿದ್ದೆ. ಎಷ್ಟೋ ಸರಿ ಕಚೇರಿ ಮುಗಿಸ್ಕೊಂಡು ಹೋಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಅವ್ರಿಗೆ ನನ್ನ ಕಮಿಟ್ಮೆಂಟ್ ನಾನು ಫಸ್ಟ್ ಆಫ್ ಆಲ್ ಅವ್ರಿಗೆ ತೋರಿಸ್ಬೇಕು ಅಂತಲ್ಲ, ಐ ವಾಂಟೆಡ್ ಟು ಬಿ ಕಮಿಟೆಡ್. ಸೊ ಅದು ಅವ್ರಿಗೂ ತಿಳಿತು ಕಮಿಟೆಡ್ ಆಗಿದ್ದಾನೆ ಅಂತ. ಸೊ ಯಾರು ಅದಕ್ಕೆ 2 ಸಪ್ರೇಟಾಗಿ ಇಟ್ಟಿರೋದ್ರಿಂದ, ಇಲ್ಲದೇ ಇದ್ದರೆ ಅದೇನಾಗುತ್ತೆ ಅಂದರೆ ಒಂದಕ್ಕೊಂದು ಸೇರಿಬಿಟ್ರೆ ಒಂದು ಕಡೆ ಕುಂಟಿದ್ರೆ ನೋಡಿದ್ರೆ ಅಲ್ಲಿ ಕಚೇರಿಗೆ ಹೋದ್ರು ಇದು ಆಯಿತು ಅಂತಾರೆ, ಅಥವಾ ಆ ಕಡೆ ಹೋದರೆ ಅದು ವೈಸ್ ವರ್ಸ. 2 ಕಡೆನೂ ಔಟ್ಪುಟ್ಟೇ ನೋಡೋದು. ಅದು ಆ ಟೈಮಲ್ಲಿ ನಿಜವಾಗ್ಲೂ ಕಚೇರಿ ಇದ್ದಿದ್ದ ದಿವಸ ಬೆಳಗ್ಗೆನೇ ಪ್ರಾಕ್ಟೀಸ್ ಮಾಡಿಬಿಡ್ತಾ ಇದ್ದೆ. ಯಾಕೆಂದರೆ ಹೊರಡೋ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಎಷ್ಟೋ ಸಲ
ಮುಂಚೆ ಮದುವೆ ಆಗೋಕ್ಕೆ ಮುಂಚೆ ನನ್ನ ತಂಗಿ ಅಥವಾ ನನ್ನ ತಮ್ಮ ಯಾರೊಬ್ಬರು ವೈಲಿನ್ನು ಜುಬ್ಬ ಎಲ್ಲ ಅಲ್ಲಿ ತಂದು ಕಚೇರಿಗೆ ತಂದಿರೋರು. ಮದುವೆ ಆದಮೇಲೆ ನನ್ನ ಹೆಂಡತಿ ತ್ರಿವೇಣಿ ಅಲ್ಲಿ ಕಳಿಸ್ಕೊಟ್ಟಿರೋರು ಅಥವಾ ಅವರೇ ತಂದು ಕೊಟ್ಟಿರೋರು. ಅದರಿಂದ ಮುಗಿಸ್ಕೊಂಡು ಕೆಲಸ ವಾಪಸ್ ಹೋಗಿ ಕಾರಲ್ಲೇ ಇರೋದು, ನೇರ ಆಫೀಸಿಂದ ಹೋಗೋದು ಅಥವಾ ಫ್ಲೈಟು ಬೇಗ ಬಂದರೆ ಹಂಗೆ. ಅದು ನೋಡಿ ಒಂದು ಅದೃಷ್ಟ ಅನ್ಬೋದು, ಎಲ್ಲ ಒದಗಿ ಬಂತು. ಹೌದು, ಡೆಫಿನೆಟ್ಲಿ. ಬಹುಶಃ ನಿಮ್ಮ ತಂದೆ ತಾಯಿಯರ ಆಶೀರ್ವಾದ ಸಂಪೂರ್ಣವಾಗಿ ಇದ್ದಿದ್ದರಿಂದ ಕೆಲಸದಲ್ಲೂ, ಮತ್ತು ಇದು ಹಾಬಿ ಅಂತ ಹೇಳೋಕ್ಕಾಗಲ್ಲ, ಸಂಗೀತ ಹವ್ಯಾಸ ಮಾಡ್ಕೊಳ್ಳೋಕೆ, ಇವೆರಡನ್ನೂ ನೀವು ಬಹಳ ಪ್ರೀತಿಸಿದ್ದಂಥ ಒಂದು ಇದು. ನಂತರ ನಿಮ್ಮ ಮದುವೆ 93ರಲ್ಲಿ ಆಗ್ತೀರಿ. ಈ ಗ್ಯಾಪಲ್ಲಿ ಅಂದರೆ ಮದುವೆಗೆ ಮುಂಚೆ ನಿಮಗೆ ಯಾವಾಗಾದರೂ ಅನಿಸುತ್ತಾ ಈ ಕೆಲಸ ಬಿಟ್ಬಿಟ್ಟು ವೈಲಿನ್ನೇ ಹಿಡ್ಕೋಬೇಕು, ಇಲ್ಲ ಅಯ್ಯೋ ವೈಲಿನ್ ಏನಪ್ಪ, ಯಾಕೆಂದರೆ ಒಂದು ಆರ್ಥಿಕವಾಗಿ ಆ ಕೆಲಸದಲ್ಲಿ ವರಮಾನ ಇದೆ, ಇದರಲ್ಲಿ ನಮಗೆ ಗೊತ್ತಿದೆ, ಇಲ್ಲ ಕಡಲೆ ಉಸ್ಲಿ ಇರುತ್ತೆ, ಇಲ್ಲ ತೆಂಗಿನ ಚಿಪ್ ಇರುತ್ತೆ, ಇಲ್ಲ ಒಂಚೂರು ಜಾಸ್ತಿ ಇರ್ತಿತ್ತು ಆಗಿನ ಕಾಲದಲ್ಲಿ. ಹಂಗೇನಾದರೂ ನಿಮ್ಮ ಮನಸ್ಸಿಗೆ ಅನಿಸಿದ್ದುಂಟು. ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಒಂದನ್ನು ಪ್ರೊಫೆಷನ್ನು ಇನ್ನೊಂದು ಪ್ಯಾಷನ್ನಾಗಿ ಇಟ್ಕೊಂಡಿದ್ದಿದ್ರೆ ಸ್ವಲ್ಪ ಎಡವಟ್ಟಾಗಿರೋದು. ಎರಡನ್ನೂ ಪ್ರೊಫೆಷನ್ ಅಂತಲೇ ತಲೆಯಲ್ಲಿ ಇಟ್ಕೊಂಡೆ, ಆಚೆ ಹೇಳ್ತಿರ್ಲಿಲ್ಲ ಅಷ್ಟೇ. ಸರಿ, ಬಟ್ ಎರಡನ್ನೂ ಪ್ರೊಫೆಷನ್ ಅಂತ ಇಟ್ಕೊಂಡೆ. ಒಂದರಲ್ಲಿ ನೀವು ಹೇಳಿದಾಗೆ ಆರ್ಥಿಕವಾದ ಒಂದು ಇದು ಬೆಂಬಲ ಇರ್ತಾಯಿತ್ತು. ಆದರೆ ಯಾವ ಥರ ನಾವು ಜೀವನದಲ್ಲಿ ಇದು ಫ್ರ್ಯಾಂಕಾಗಿ ಹೇಳ್ತೀನಿ, ನಾವು ಅರ್ನ್ ಮಾಡಿದಷ್ಟು, ಸಂಪಾದನೆ ಮಾಡಿದಷ್ಟು ಖರ್ಚು ಮಾಡ್ತೀವಿ. ಹೌದೌದು, ಲೈಫ್ ಸ್ಟೈಲು ಚೇಂಜ್ ಆಗಿ ಹೋಗುತ್ತೆ. ಸೊ ಸುಮ್ಮನೆ ಬಿಟ್ಬಿಟ್ಟು ನಾನು ಇದನ್ನೇ ಇಟ್ಕೊಂಡು ಬಿಡ್ತೀನಿ ಅನ್ನೋ ಒಂದು ಧೈರ್ಯ ಇರಲಿಲ್ಲ. ಆಮೇಲೆ ಧೈರ್ಯಕ್ಕಿಂತ ನಾನು ಹೇಳ್ದಂಗೆ ಆ ಮೈಕ್ರೋ ಪ್ರೊಸೆಸರ್ ಫೀಲ್ಡಲ್ಲಿ ಅದು ತುಂಬ ಇಷ್ಟ ಇತ್ತು, ಅದು ಅಲ್ಲೂ ಸಾಧಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಇದಕ್ಕೆಲ್ಲ ನಮ್ಮ ತಂದೆನೇ ಪ್ರೇರಣೆ. ಯಾಕೆಂದರೆ ನಮ್ಮ ತಂದೆ ಝುವಾಲಜಿ ಪ್ರೊಫೆಸರ್ ಆಗಿದ್ದರು ಇಲ್ಲಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ 20 ವರ್ಷ, 5 ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಹಾಗಿದ್ದು ಕೋಲಾರ, ಕೊಳ್ಳೇಗಾಲ, ತುಮಕೂರು ದಿನ ಓಡಾಡೋರು. ಬೇರೆ ಕೋಲಾರಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ ಆದರು, ದಿನ ಹೋಗಿ ಬಂದು ಮಾಡೋರು. ಹಾಗಾಗಿ ಅಷ್ಟಾಗಿ ಸಂಗೀತ ನಡೆಸ್ಕೊಂಡು ಆ ಕಾಲೇಜನ್ನು ನಡೆಸ್ಕೊಂಡು ಎಲ್ಲ ಮಾಡೋರಲ್ಲ, ಅವರೇ ನನಗೆ ಪ್ರೇರಣೆ. ಯಾಕೆಂದರೆ ಅವರೇ ಮಾಡಿದ್ರಂತೆ ನಾನು ಮಾಡ್ಬೋದು ಅಂತ ಒಂದು ಇದು ಬಂತು. ಅನಿಸಿದ್ದುಂಟು ಒಂದು ಕಾಲದಲ್ಲಿ, ಬಟ್ ಅದು ಹೊಟ್ಟೋಯ್ತು ತಲೆಯಿಂದ. ಬೇಡ, ಎರಡನ್ನೂ ಮಾಡ್ತೀನಿ ಅಂತ. ಅದಕ್ಕೆ ಸರಿಯಾಗಿ ಮನೆಯಲ್ಲಿ ನೀವು ಹೇಳಿದಾಗೆ ಪ್ರೋತ್ಸಾಹ ಮನೇಲೂ ಇಂಪಾರ್ಟೆಂಟು. ತಂದೆ ತಾಯಿ ಅವಾಗ ತಂಗಿ, ತಮ್ಮ, ಅಣ್ಣ ಎಲ್ಲರೂ ನನಗೆ ಪ್ರೋತ್ಸಾಹಿಸೋರು. ಅದಾದಮೇಲೆ ಸ್ವತಃ ನನ್ನ ಹೆಂಡತಿ ತ್ರಿವೇಣಿ ಅವಳೇ ಹಾಡುಗಾರಿಕೆ ಮಾಡು. ಸೊ ಸಂಗೀತ ಗೊತ್ತಿದ್ದರಿಂದ ಆ ಪ್ರೋತ್ಸಾಹ ಮಾಡೋದು ಸ್ವಲ್ಪ ಸುಲಭ ಆಯಿತು. ಅದಕ್ಕೆ ಅವ್ರಿಗೆ ವ್ಯಾಲ್ಯೂ ಗೊತ್ತು, ಸಂಗೀತ ಏನು, ಆ ಕಚೇರಿಗೆ ಹೋದರೆ ಯಾವ ಥರ ಇರುತ್ತೆ, ಅದಕ್ಕೆ ಅಂತ ಪ್ರಿಪ್ರೇಷನ್ ಎಷ್ಟು. ಈಗ ಗೊತ್ತಿಲ್ಲದಿರೋರನ್ನ ಮದುವೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅದನ್ನು ತಿಳಿಸೋದಕ್ಕೆ ಒಂದು 10 ವರ್ಷ ಸಮಯ ಹಿಡಿಯುತ್ತೆ. ಖಂಡಿತ. ಹೇಳೋದಕ್ಕೆ ಏನು ಹೊರಟೆ ಅಂದರೆ, ವೆಂಕಟರಾಮ್ ಸರ್ ಅವರು ಈಗಿನ ಜನ್ರೇಷನ್ನವ್ರಿಗೆ ಹೇಳ್ತಾ ಇರೋದು, ಸಂಗೀತನೂ ಬಿಡದೆ ಆ ಇಂಜಿನಿಯರಿಂಗ್ ಅಲ್ಲಿ ಕೆಲಸನೂ ಬಿಡದೆ ಎರಡನ್ನೂ ಬಹಳ ಮೇಲಸ್ತರದಲ್ಲಿ ನಿಭಾಯಿಸ್ಕೊಂಡು ಬಂದರು. ಅವರು ಯಾವುದೇ ಕಾರಣಕ್ಕೂ ಸಂಗೀತಕ್ಕೆ ಇದು ಮಾರ್ಕ ಆಗುತ್ತೆ ಅಥವಾ ಇಂಜಿನಿಯರಿಂಗ್ಗೆ ಸಂಗೀತ ಮಾರಕ ಆಗುತ್ತೆ ಅನ್ನೋದು ಅವ್ರ ತಲೆಯಲ್ಲೇ ಇಟ್ಕೊಂಡಿಲ್ಲ. ಅದರಿಂದ ಈಗಿನ ಪೀಳಿಗೆಯವರು, ಈಗ ಕಲಿತಾ ಇರೋರಿಗೆ ಇದನ್ನು ನೀವು ಪಾಲಿಸಬೇಕು ಅಂತ ಕೇಳ್ತಾ, ಹಾಗೆ ನೆಕ್ಸ್ಟು ಮದುವೆ ಆಗುತ್ತೆ ಸರ್, ಅವರು ಹಾಡ್ತಾರೆ.
ಸಲಹಾ ಸಿಸ್ಟರ್ಸ್ ಅಂತ ಭಾಳ ಪ್ರಸಿದ್ಧಿ, ತ್ರಿವೇಣಿ ಮತ್ತು ಕವಿತಾ ಅವರು. ಅಲ್ಲಿಂದ ನಿಮ್ಮ ಜರ್ನಿ? ಮದುವೆ ಆದಾದ್ಮೇಲೆ ನಾನು ಇಂಟೆಲಿಗೆ ಸೇರ್ಕೊಂಡಿದ್ದು. ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ, ಅಂತಾರಾಷ್ಟ್ರೀಯ ಟ್ರಾವೆಲ್ ತುಂಬ ಜಾಸ್ತಿ ಇರ್ತಿತ್ತು, ಅಮೇರಿಕಾ ಅಲ್ಲಿ ಎಲ್ಲ. ಬಟ್ ಹೇಗೋ ನಿಭಾಯಿಸ್ಕೊಂಡು ಆ ಕಚೇರಿ ಇರೋ ಟೈಮಲ್ಲಿ ತುಂಬ ಒಪ್ಕೊಳ್ತಾ ಇರಲಿಲ್ಲ. ತುಂಬ ಕಚೇರಿಗಳು ಬರೋದು, ಕೆಲವು ಆಗ್ತಿರಲಿಲ್ಲ ಒಪ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಕೊನೆಯಲ್ಲಿ ಬರೀ ಸ್ಯಾಟರ್ಡೆ ಸಂಡೇ ಮಾತ್ರ ಕೇಳ್ತಾ ಇದ್ದೆ. ಯಾವ್ದಾದ್ರು ಒಂದು ಫೆಸ್ಟಿವಲ್ ಇದೆ ಅಂದರೆ, ಸರ್ ನಮಗೆ ಶನಿವಾರ ಭಾನುವಾರ ಆದರೆ ಸುಲಭ ಆಗುತ್ತೆ ಅನ್ನೋದು. ಅದಕ್ಕೆ ಅವರೆಲ್ಲ ತಮಾಷೆ ಮಾಡೋರು, ವೀಕೆಂಡ್ ಕಾರ್ಪೊರೇಟ್ ವೈಲ್ನಿಸ್ಟ್ ಆಗಿಬಿಟ್ಟಿದ್ದಾರೆ ಇವರು ಅಂತ. ಬಟ್ ಆದರೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ, ಎಷ್ಟೋ ಸಲ ಮೀಟಿಂಗ್ಗಳು ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ. 5-5:30. ಈಗಿನ ಕಾಲದಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಇದೆ. ಆಗ ಒಂದು ಅರ್ಧ ಗಂಟೆಯಲ್ಲಿ MG ರೋಡಿಂದ ಮಲ್ಲೇಶ್ವರಕ್ಕೆ ಹೋಗಬೇಕು ಅಂತಂದರೆ ಹೇಗೋ ಮಾಡ್ಕೊಂಡು ಹೋಗ್ಬೋದಾಯಿತು. ಆಮೇಲೆ ತುಂಬ ಒಳ್ಳೆ ಕಚೇರಿಗಳು ಬರುತ್ತೆ ಅಂದರೆ ಆ ಟೈಮಲ್ಲಿ ನಾನು ರಜಾ ಹಾಕ್ಬಿಡ್ತಾಯಿದ್ದೆ. ಇರೋ ರಜಾ ಎಷ್ಟಿತ್ತೋ ಅದರೊಳಗಿಂದ ನಾನು ರಜಾ ಹಾಕ್ಬಿಟ್ಟು, ಯಾಕೆಂದರೆ ತೀರಾ ಸರ್ಕಸ್ ಮಾಡಿಕೊಂಡು ಸ್ಟೇಜ್ ಹತ್ತಕ್ಕಾಗೋದಿಲ್ಲ. ಅದು ಒಂದೊಂದ್ಸಲಿ ತೋರಿಸುತ್ತೆ, ಗೊತ್ತಾಗ್ಬಿಡುತ್ತೆ ಏನೋ ಸರಿ ಇಲ್ಲ ಸ್ಟೇಜ್ ಮೇಲೆ. ಆಗಿದೆ, ಎಡವಿದ್ದು ಉಂಟು, ಆ ಥರ ಎಡವಿದ್ದು ಉಂಟು ಲೈಫಲ್ಲಿ. ಸಂಗೀತ ಅಂದರೆ ಅದೇನೆ. ಹೌದು, ಎಡುತ್ತಾ ಇದ್ದರೆ ಕಲಿತಾ ಇರ್ತೀವಿ. ಹೌದು, ತುಂಬ ವಿಶೇಷವಾಗಿದೆ ಸರ್. ನಾನು ಇನ್ನೂ ಒಂದು ವಿಚಾರ ಸರ್, ನೀವು ಕೇಳ್ತಿರೋ ಇಲ್ವೋ ಅದನ್ನು ಹೇಳಿ. ಒಂದು ನಾನು ಪ್ರೇರಣೆ ಅಂತ ಹೇಳಿದೆ. ನನಗೆ ಒಂದು ಪ್ರೇರಣೆ ನನಗೆ ಬಂದಿದ್ದು ಅಂದರೆ ಪಿಟೀಲತ್ರಯ. ಏನಂದರೆ ನಮ್ಮ ತಂದೆ, ನಿಮ್ಮ ತಂದೆ ರಾಮಕೃಷ್ಣ ಸರ್ ಅವರು ಹಾಗೂ ವೀರಭದ್ರೆ ಅವರು, ಅರುಣಾಚಲಪ್ಪ ಅವರ ಮಗ ಮತ್ತು ಅರುಣ ಮ್ಯೂಸಿಕಲ್ಸಿನ ಪ್ರೊಪ್ರೇಟರ್ ಆಗಿದ್ದವರು. ಅವ್ರು 3 ಜನ ಒಟ್ಟಿಗೆ ನಮ್ಮ ಮನೇಲಿ ಅಭ್ಯಾಸ ಮಾಡೋರು. ನಮ್ಮ ತಂದೆ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದು 10 ಗಂಟೆಗೆ ಇವರು ಅಂಗಡಿ ಅರುಣ ಮ್ಯೂಸಿಕಲ್ಸ್ ಶಾಪನ್ನು ಕ್ಲೋಸ್ ಮಾಡ್ಕೊಂಡು ಬಂದು, ನಿಮ್ಮ ತಂದೆ ಪಾಠಗಳೆಲ್ಲ ಮುಗಿಸ್ಕೊಂಡು ಯೂನಿವರ್ಸಿಟಿಯಿಂದ INR ಕಾಲೇಜಿಂದ 10 ಗಂಟೆಗೆ ಕೂತ್ಕೊಳ್ಳೋರು. ಎಷ್ಟು ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಇವರೆಲ್ಲ. ಬಟ್ ಎಷ್ಟು ಪ್ರಾಕ್ಟೀಸ್ ಮಾಡೋರು, ಯಾಕೆಂದರೆ ಅದು ಒಟ್ಟಿಗೆ ಸೇರಬೇಕು, ಒಟ್ಟಿಗೆ ಒಂದು ಮೆಥಡ್ ಇರಬೇಕು ಪ್ರೆಸೆಂಟ್ ಮಾಡೋದಕ್ಕೆ. ಆ ಒಂದು ಡಿಸಿಪ್ಲಿನ್ನು ನಿಜವಾಗ್ಲೂ ನನಗೆ ತುಂಬ ಪ್ರೇರಣೆ. ಹೌದೌದು. ಎಷ್ಟು ಅವರು ಏನು ಸುಮ್ಮನೆ ಹೋಗಿ ನುಡಿಸಿದ್ರು 3 ಜನ ಕೇಳಿರೋರು ಜನ. ಯಾಕೆಂದರೆ 3 ಜನನೂ ದೇ ಕುಡ್ ಶೈನ್ ಆನ್ ದೇರ್ ಓನ್ ಬೈ ಪ್ಲೇಯಿಂಗ್ ಇದು. ಅದರಲ್ಲಿ ನಿಮ್ಮ ತಂದೆ ಹತ್ರನೇ ನಾನು ಎಷ್ಟೋ ಸಲ ಬಂದು ನಿಮ್ಮ ಮನೆಯಲ್ಲೇ ಏನೋ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದು ಅದನ್ನೆಲ್ಲ ಕಲ್ತ್ಕೊಂಡಿದ್ದು ನಿಜವಾಗ್ಲೂ ನನಗೆ ಇನ್ನೂ ಹಸಿರಾಗಿದೆ ಇದು ಮೆಮರಿ ಎಲ್ಲ. ಆಮೇಲೆ ಅವ್ರ ಜೊತೆ ಕಚೇರಿ ಮಾಡೋ ಸಂದರ್ಭ ಎಷ್ಟೋ ನಿಮ್ಮ ಲಯಲಹರಿ ಇದರೊಳಗೆ. ಆಮೇಲೆ ಅವರು ನನ್ನ ಡ್ಯುಯೆಟ್ಗೆ ಬಾರೋ ಅಂತ ಕರ್ಕೊಂಡು ಹೋಗೋರು. ಎನ್ಕರೇಜ್ಮೆಂಟು, ಆ ಪ್ರೇರಣೆ ಎಲ್ಲ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸಾರಿ ಹೇಳಬೇಕು ಅಂತ ಇಲ್ಲ, ಅದು ಆಮೇಲೆ ಕೇಳೋಣ ಅಂತಿದ್ದೆ. ಒಳ್ಳೇದಾಯಿತು, ಮೊದಲೇ ಬಂತು. ಏಕೆಂದರೆ ಆ ಟ್ರಿಯೋ ಜೊತೆ, ಟ್ರಿಯೋ ಅಂದರೆ ಒಂದು ದೊಡ್ಡ ಹೆಸರು ಇಡೀ ದಕ್ಷಿಣ ಭಾರತದಲ್ಲಿ. ನಮ್ಮ ಇದರಲ್ಲಿ ಪಾಲ್ಘಾಟ್ ಮಣಿಯವರು, ಶಿವರಾಮನ್ ಸಾರು, ಎಲ್ಲ ವೆಂಕಟೇಶ್ವರ ರಾವ್, ರಘು ಸಾರು, ಕಾರೈಕುಡಿ ಮಣಿಯವರು, ಯಾರು ಯು ನೇಮ್ ಇಟ್, ಅವರೆಲ್ಲರೂ ನುಡಿಸಿರೋ. ನಾವೆಲ್ಲ ಆ ಕಚೇರಿನ ಒಂಥರ ಆಶ್ಚರ್ಯಚಕಿತರಾಗಿ, ಯಾಕೆಂದರೆ ಅಷ್ಟು ಪ್ರಾಕ್ಟೀಸ್ ಮಾಡೋರು. ಆ ದೊಡ್ಡವರು ಹಿಂಗೆ ಬರಬೇಕು, ಹೀಗೆ ಬರಬೇಕು ಅಂತ ಮಾಡೋದು ಇದೆಯಲ್ಲ, ಅದು ಇವಾಗ ಸ್ವಲ್ಪ ಕಡಿಮೆ. ಸ್ಟೇಜಲ್ಲಿ ಯಾರನ್ನ ಹೇಗೆ ಬೀಳಿಸೋದು ನೋಡೋಣ ಅನ್ನೋದೇ ಸ್ವಲ್ಪ ಇದಾಗಿರುವಾಗ, ಆಮೇಲೆ ಅವರ ಸ್ನೇಹ, ಒಬ್ರಿಗೊಬ್ಬರು ರೇಗಿಸ್ಕೊಂಡು ಮಾತಾಡಿಕೊಂಡು, ನಮ್ಮ ತಂದೆಗೆ ನಿಮ್ಮ ತಂದೆಗೆ ಆ ಕಾರ್ ಹುಚ್ಚು ಅದೆಲ್ಲ ಇವಾಗ ಸ್ವಲ್ಪ ಕಷ್ಟ. ನಾನು ನೀವೇನೆ ಎಷ್ಟೋ ಸಲ 10:30ಗೆ ಇವರು ಊಟಗಳೇ ಮಾಡ್ತಿರಲಿಲ್ಲ. ಕೊನೆಗೆ ಅಲ್ಲಿ ಹೋಗಿ ಥರ್ಡ್ ಬ್ಲಾಕಲ್ಲಿ ಗಾಯತ್ರಿ ಸ್ಟೋರ್ಸಲ್ಲಿ ಬನ್ನಿಗೆ ಜಾಮ್ ಎಲ್ಲ ಹಾಕ್ಸ್ಕೊಂಡು ಬಂದು ಕೊಡೋದು ಇವ್ರಿಗೆ. ಯಾಕೆಂದರೆ ಈ ಮನೆಗಳಲ್ಲೂ ಇವ್ರು ಇಷ್ಟಿಷ್ಟೊತ್ತು ಮಾಡ್ತಾರೆ ಪ್ರಾಕ್ಟೀಸ್ ಅಂದ್ರೆ ಎಲ್ಲರಿಗೂ ಅಡುಗೆ ಮಾಡೋಕ್ಕೆ ಅದೊಂದು ಕಾಲ. ಹೌದು.
ಅಲ್ಲ, ಅದೊಂದು ಒಳ್ಳೆ ಸಮಯ. ಯಾಕೆಂದರೆ ನೀವು 2-3 ಸಲ ಹೇಳಿದ್ರೆ ಆ ಸಂದರ್ಭ ಒದಗಿ ಬರುತ್ತಲ್ಲ, ಈ ಥರ ಸಂದರ್ಭಗಳು ಹೌದು ನಿಜವಾಗ್ಲೂ ಅದು ಗಾಡ್ಸ್ ಗಿಫ್ಟ್ ಅಂತಲೇ ಹೇಳಬೇಕು. ಯಾಕೆಂದರೆ ಅವರು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು ರೀತಿ, ಅವ್ರುಗಳು ಹಾಕ್ತಿದ್ದಿದ್ದು ಸ್ವರ, ಕಲ್ಪನೆ, ಇದು ಪರ್ಫೆಕ್ಷನ್ನು, ಕೀರ್ತನೆ ಬರೋದಕ್ಕೆ ಎಲ್ಲ ಅಂದರೆ 3 ಜನನು ಬೇರೆ ಬೇರೆ ಇದ್ರಲ್ಲಿ ಸೇರಿಕೊಂಡು ಒಟ್ಟು ಒಬ್ಬ ನಮ್ಮ ತಂದೆ ವೀರಭದ್ರಯ್ಯವರು ಒಬ್ಬರು ಗುರುಗಳು ಶಿಷ್ಯಂದರು, ನಿಮ್ಮ ತಂದೆಯವರು ಬೇರೆ ಇವರ ನಮ್ಮ RRK ಶಿವಮೂರ್ತಿ ಅವರ ಬೇರೆ ಸ್ಟೈಲ್ಗಳಿದ್ದೂ ಒಟ್ಟಿಗೆ ಸೇರ್ಕೊಂಡು ನುಡ್ಸೋದು ಇದೆಯಲ್ಲ, ಅದು ಸುಮಾರು ಮೇರು ವಿದ್ವಾಂಸಗಳ ಜೊತೆ ಪಕ್ಕವಾದ್ಯ ನುಡಿಸ್ತಾ ಇದ್ದೀರಿ. ಇಂಥವ್ರ ಜೊತೆ ನಾನು ನುಡಿಸ್ಲಿಲ್ಲ ಅಂತೇನಾದರೂ ನಿಮಗೆ ಅನಿಸಿದ್ಯಾ? ನುಡಿಸ್ಬೋದು ಅಂದರೆ ಅವಕಾಶ ಬರಬೇಕಾಗಿ ಅದಿದ್ದೇ ಇರುತ್ತೆ ಒಬ್ಬ ಸಂಗೀತಗಾರನಿಗೆ, ಇಂಥವ್ನ ಅಥವಾ ಹಾಡೋವನಿಗೆ ಇಂಥವ್ರ ಮೃದಂಗ ನನ್ನನ್ನು ಹಾಡಲಿಲ್ವಲ್ಲ ಅಂತ, ಪಿಟೀಲ್ನವನಿಗೆ ಇಂಥವನ ಜೊತೆ ನಾನು ನುಡಿಸ್ಲಿಲ್ವಲ್ಲ ಅನ್ನೋದಿರುತ್ತೆ. ಬಹುಶಃ ಸರ್ ಅದು ಡೆಫಿನೆಟಾಗಿ ಒಂದಿಬ್ಬರು ಡೆಫಿನೆಟಾಗಿ ತಲೆಯಲ್ಲಿ ಇದೆ. ಒಂದು MS ಸುಬ್ಬಲಕ್ಷ್ಮಿ ಅಮ್ಮ. ನನಗೆ ಅಲ್ಲಿ ಚೆನ್ನೈಗೆ ಹೋಗಬೇಕು, ಆ ಥರ ಪ್ರಾಕ್ಟೀಸ್ ಮಾಡಬೇಕು, ಅದೆಲ್ಲ ಗೊತ್ತೂ ಇರಲಿಲ್ಲ ಆಗಿನ ಕಾಲದಲ್ಲಿ ನಮಗೆ. ಆ ಥರ ಸಂದರ್ಭ ಇದೆ ಅಂತಲೂ ಇದಾಗಲಿಲ್ಲ. ಅಷ್ಟರಲ್ಲಿ ಅದೊಂದು ಮಿಸ್ ಮಾಡಿಕೊಂಡೆ. ಇನ್ನೊಂದು DK ಜಯರಾಮನ್ ಸರ್ ಅವರು ಸಂಗೀತ ಕಲಾನಿಧಿ ಆಗಿದ್ದ ವರ್ಷ ಅದು. ನಾನು ಸಂಜಯ್ ಸುಬ್ರಹ್ಮಣ್ಯಂಗೆ ಫಸ್ಟ್ ಇಯರು ಅವ್ರಿಗೆ ಸಂಜಯ್ ಸುಬ್ರಹ್ಮಣ್ಯ ಅವ್ರಿಗೆ 12 o'clock ಜೂನಿಯರ್ ಸ್ಲಾಟಿಗೆ ಫಸ್ಟ್ ಟೈಮ್ 89-90 ಅಲ್ಲಿ ಆ ಕಚೇರಿ ಆದಾಗ ಅವರು ಕೂತಿದ್ರು ಅಲ್ಲಿ, ಆಡಿಯನ್ಸ್ ಇದರೊಳಗೆ ಕೂತಿದ್ರು. ಅವರೇ ಆ ವರ್ಷದ ಸಂಗೀತ ಕಲಾನಿಧಿ ಡೆಸಿಗ್ನೇಟ್ ಆಗಿದ್ದಿದ್ದು. ಸ್ಟೇಜ್ ಬಂದು ಆಮೇಲೆ ಮಾತಾಡ್ಸಿದ್ರು. ಅವರು ಹೇಳಿದ್ರು, ಒಂದು ಯಾವುದೋ ಒಂದು ಸಂಗತಿ ನಮ್ಮ ತಂದೆ ಬೇಗಡೆ ಇದರೊಳಗೆ ತೋರಿಸಿರೋರು, ಇದು ವಿಶೇಷವಾದ ಸಂಗತಿ ಅಂತ. ಅದನ್ನು ಬಂದು ಹೇಳಿದ್ರು ಅವರು, ಅದು ವಿಶೇಷವಾದ ಸಂಗತಿ ವಾಸ್ತಿಟಿಯೇ ಅಂತ, ನುಡಿಸ್ದಿ ನೀನು ಅಂತ ಹೇಳಿಬಿಟ್ಟು ನಾನು ಕಚೇರಿ ಕರಿತೀನಿ ಬರಬೇಕು ಅಂತ ಹೇಳಿದ್ರು. ನಮ್ಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನು ಸರ್ ಅಂತ. ಬಟ್ ಆದರೆ ಪಾಪ ಅವರು ಜನವರಿ ಆ ಟೈಮಲ್ಲೇ ಅವರು ಒಂದೆರಡು ತಿಂಗಳ ಒಳಗೆ ಅದೊಂದು ಅವ್ರು ಹೇಳಿನೂ ಆಗಲಿಲ್ಲ ಅಂತ ಒಂದು ಮನಸ್ಸಿಗೆ ಹೌದಷ್ಟು. ಅಲ್ಲಲ್ಲ ಸುಮ್ಮನೆ ಅದೆರಡು ಆ ಇಬ್ಬರು ಮಹನೀಯರಿಗೆ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಆಗಲಿಲ್ಲ. ಬಟ್ ಕೇಳಿದ್ದೀನಿ ಅವ್ರ ಪ್ರೇರಣೆ. ಅವರು ಆಮೇಲೆ ಹಾಡೋದೇ ಕಮ್ಮಿ ಆಗೋಗಿತ್ತು. ಆಮೇಲೆ ನನಗೂ ಸಂಪರ್ಕ ಇರಲಿಲ್ಲ. ನಮ್ಮ ತ್ರಿವೇಣಿ ಅವರು ಅವ್ರ ಹತ್ರ ಏನೋ ಸ್ವಲ್ಪ ಪಾಠ ಮಾಡಿದ್ರು, ತ್ರಿವೇಣಿ ಕವಿತಾ ಅವರು. ಬಟ್ ಅದೇನೋ ಆ ಸಂದರ್ಭ ಒದಗಿ ಬರಲಿಲ್ಲ ಅಷ್ಟೇ. ಈ ಮಾಲಿಕೆ ಶುರುವಾಗಿದ್ದೇ ಅವರಿಂದ, MS ಸುಬ್ಬಲಕ್ಷ್ಮಿ ಅವರ, ಅಂದರೆ ಅವರ ಮೊಮ್ಮಗ ಶ್ರೀನಿವಾಸನ್ ಅವ್ರನ್ನ ಸಂದರ್ಶನ ಮಾಡಿದ್ವಿ. ಹೀಗೆ ಮುಂದುವರ್ಕೊಂಬಂದಿದೆ. ಮಗನೂ ವೈಲಿನ್ ನುಡಿಸ್ತಾನೆ ವಿಷ್ಣು. ಹೌದು. ಮಗಳು ಬಹಳ ದೊಡ್ಡ ಗಾಯಕಿಯಾಗಿದ್ದಾಳೆ, ಭಾರ್ಗವಿ. ಕಲಿತಾ ಇದ್ರು ಭಾರ್ಗವಿ ವೆಂಕಟರಾಮ್. ಇಲ್ಲ, ಅವಳ ವಯಸ್ಸಿಗೆ ಒಂದು ಹೆಸರು ಮಾಡಿಟ್ಟಿದ್ದಾಳೆ. ಅದು ಬಗ್ಗೆ ನೀವು ಇದು ಈ ಭಾರ್ಗವಿ ಇದು ಒಂದೇನು ಅಂದರೆ, ಅದೇ ನಾವು ಬೆಳೆದ ವಾತಾವರಣ ಅಂತ ಹೇಳಿದ್ನಲ್ಲ, ಅದೇ ವಾತಾವರಣದಲ್ಲಿ ಅವಳು ಬೆಳೆದಿದ್ದು. ಅವಳು 2 ವರ್ಷ ಇನ್ನೂ ಮಾತುಗಳು ಸರಿಯಾಗಿ ಬರ್ತಾ ಇರಲಿಲ್ಲ. ಆಗಲೇ ಅವಳು ರಾಗ ಎಲ್ಲ ಐಡೆಂಟಿಫೈ ಮಾಡಿ ಸುಮಾರು ಒಂದು 40-50 ರಾಗಗಳು ಅವಳೇ ಐಡೆಂಟಿಫೈ ಮಾಡೋಳು. ಅದೇನು ಅಂದರೆ ಕೇಳಿ ಕೇಳಿ ಅದೊಂದು ಟ್ಯಾಲೆಂಟ್ ಅವಳಿಗೆ. ಆಮೇಲೆ ಅಷ್ಟು ಸೀರಿಯಸ್ ಆಗಿ ಅವಳು ಕಲ್ತ್ಕೋಬೇಕು ಅಂತ ಟ್ರೈ ಮಾಡಲಿಲ್ಲ. ಅದು ಯಾವಾಗಲೂ ನಾನು ಸಿಂಗಾಪುರಲ್ಲಿ 1-2 ವರ್ಷ ಇದ್ದೆ, ಇಂಟೆಲಲ್ಲಿ ಟ್ರಾನ್ಸ್ಫರ್ ತೊಗೊಂಡಿದ್ದೆ. ಆವಾಗ TM ಕೃಷ್ಣ ನಮ್ಮ ಮನೆಗೆ ಬಂದಿದ್ದ. ಅದೇನಾಯಿತೋ ಗೊತ್ತಿಲ್ಲ,
ಅವನ ಸಂಗೀತ ಕೇಳಿದ್ಮೇಲೆ ಅವ್ರ ಸಂಗೀತ ಕೇಳಿದ್ಮೇಲೆ ನಿಮ್ಮ ಹತ್ರ ಪಾಠ ಮಾಡಬೇಕು ಅಂತ ಹೇಳಿದ್ಲು ಅವಳು. ಸರಿ ಅದು ಅವ್ರು ಹೇಳಿದ್ರು ನೀ ಕಲ್ತ್ಕೊಂಡು ಬಾ ಆಮೇಲೆ ನಾನು ನೋಡ್ತೀನಿ ಅಂತ. ಸರಿ, ಆಮೇಲೆ ತ್ರಿವೇಣಿ ನಾನು ಎಲ್ಲ ಕವಿತಾ ಎಲ್ಲ ಹೇಳ್ಕೊಟ್ಟಿದ್ದು. ಆಮೇಲೆ ಅಲ್ಲಿ ಹೋಗಿ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ಲು. ಸಾಧನೆ ಮಾಡ್ತಾಯಿದ್ದಾಳೆ. ಸಂಗೀತ ಒಲವು ಬಂದರೆ ಪ್ರಾಕ್ಟೀಸು ಎಲ್ಲ ಒಳ್ಳೆ, ಯಾಕೆಂದರೆ ಅದು ಮುಂದುವರಿತಾ ಇದೆಯಲ್ಲ ಹೌದು, ಆ ಪರಂಪರೆ, ಅದು ಭಾಳ ಸಂತೋಷ ಆಗುತ್ತೆ. ತುಂಬ ಇಂಪಾರ್ಟೆಂಟ್. ಇವಾಗ ನಾವೇ ತಂದೆ ತಾಯಿಗಳಾಗ್ಬಿಟ್ಟು ನಿನ್ನ ಸಂಗೀತ ಬೇಡಪ್ಪ, ಕಷ್ಟ ನಿನಗೆ, ಹಾಡಬೇಡ, ನುಡಿಸ್ಬೇಡ ಅನ್ನೋದು ಕೆಲವು ಸತಿ ಕೆಲವ್ರು ಹೇಳ್ತಾರೆ. ಹೌದು, ಇಲ್ಲ ಪ್ರೊಫೆಷನ್ ನಂಬಿದ್ರೆ ಹೇಗೆ ಅಂತ. ಹಾಗೆ ವಿಷ್ಣುನು ಚೆನ್ನಾಗಿ ನುಡಿಸ್ತಾ ಇದ್ದ, ನುಡಿಸ್ತಾ ಇದ್ದಾನೆ. ಅವನು ಇವಾಗ ಸ್ವಲ್ಪ ಓದಿನ ಕಡೆ ಗೀಳು ಜಾಸ್ತಿ ಆಗಿದೆ ಅಂತ ಹೇಳಬೇಕು. ಯಾಕೆಂದರೆ ಅವನು ಚಾರ್ಟೆಡ್ ಅಕೌಂಟೆನ್ಸಿ ಮಾಡಬೇಕು ಅಂತ ಹೊರಟಿದ್ದಾನೆ. ಇಂಟರ್ಮೀಡಿಯೇಟ್ ಮೊನ್ನೆ ತಾನೇ ಮುಗಿಸ್ದ. ಸೊ ಇನ್ನು ಫೈನಲ್ ಎಕ್ಸಾಮು, ತುಂಬ ಓದಬೇಕು ಚಾರ್ಟೆಡ್ ಅಕೌಂಟೆನ್ಸಿಗೆ ಅಂತ ಪ್ರಾಕ್ಟೀಸ್ ಮಾಡ್ತಾನೆ. ಬಟ್ ಎಲ್ಲೂ ಕಚೇರಿ ಇವಾಗ ಸದ್ಯಕ್ಕೆ ನುಡಿಸ್ತಾ ಇಲ್ಲ. ಇವೆಲ್ಲರ ಮಧ್ಯ ನೀವು ಒಳ್ಳೆ ಚಿತ್ರಕಾರರು, ಪೇಂಟಿಂಗ್ ಮಾಡ್ತಾಯಿದ್ರಿ, ಚೆನ್ನಾಗಿ ಗೊತ್ತಿದೆ. ಮತ್ತು ವೆಸ್ಟ್ರನ್ ವೈಲಿನ್ನು ಕಲ್ತ್ರಿ. ಇದಕ್ಕೆ ಯಾಕೆ ಅಂದರೆ ಬಹುಶಃ ಟೋನಲ್ ಕ್ವಾಲಿಟಿಗೋಸ್ಕರ ನೀವೇನಾದರೂ ಅದಕ್ಕೆ ಹೋದ್ರಾ? ಅದು ಟೋನಲ್ ಕ್ವಾಲಿಟಿ ಒಂದು, ಎರಡು ಮೂರು ರೀಸನ್ನು. ಒಂದು, ಅವರ ಫಿಂಗರಿಂಗ್ ಟೆಕ್ನಿಕ್ ಏನು ಉಪಯೋಗಿಸ್ತಾರೆ, ಎಸ್ಪೆಷಲಿ ಹೈಯರ್ ಆಕ್ಟೇವ್ಸಲ್ಲಿ ಏನು ಉಪಯೋಗಿಸ್ತಾರೆ, ಕಲ್ತ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಬೋಯಿಂಗ್ ಅವ್ರ ಥರ ಮಾಡಬೇಕು ಅಂತ ಅದೊಂದು ಆಸೆ ಇತ್ತು. ಸೊ ಆಮೇಲೆ ಇನ್ನೊಂದು ಡಿಸಿಪ್ಲಿನ್ ಆಫ್ ಮ್ಯೂಸಿಕ್ ಕಲ್ತ್ಕೊಂಡ್ರೆ ಅದರಲ್ಲಿ ಏನು ಹಾಗಿಲ್ಲ. ಅದರಿಂದ 1-2 ವರ್ಷ ಇಲ್ಲೇ ಬೆಂಗಳೂರಲ್ಲಿ 1 ವರ್ಷ 1.25 ವರ್ಷ ಅಷ್ಟೇ ಒಬ್ಬರು ಮೇಷ್ಟ್ರು ಅಸೆ ಅಂತ ಒಬ್ಬರಿದ್ದರು, ಅವ್ರ ಹತ್ರ ಹೋಗ್ತಾಯಿದ್ದೆ. ಅದಾದಮೇಲೆ ಸಿಂಗಪೂರಲ್ಲಿ ಸೇರಿಕೊಂಡಾಗ ಅಲ್ಲಿ ಒಂದು ಚೈನೀಸ್ ಟೀಚರ್ ಹತ್ರ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೆ. ಬಟ್ ಸಮಯದ ಅಭಾವ ಅಂತ ಹೇಳ್ಬೋದು. ಏಕೆಂದರೆ ಏನಾದ್ರು ತೊಗೊಂಡ್ರೆ ಅದಕ್ಕೆ ಸರಿಯಾಗಿ ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಹೋಗಿ ಏನು ಪ್ರಯೋಜನ, ಜಸ್ಟಿಸ್ ಮಾಡೋಕ್ಕಾಗಲ್ಲ. ಅದರಿಂದ ಪೇಂಟಿಂಗು ಮಾಡ್ತಾಯಿದ್ರಿ ಸುಮಾರು. ಪೇಂಟಿಂಗ್ ಬಿಟ್ಬಿಟ್ಟೆ, ಅದನ್ನು ಹೈಸ್ಕೂಲ್ ಅದು ಕಾಲೇಜಿಗೆ ಬಂದಮೇಲೆ ಬಿಟ್ಬಿಟ್ಟೆ. ಸುಮಾರು ಮಾಡ್ತಾಯಿದ್ದೆ, ಅದೇನೋ ಆಸೆ ಇತ್ತು. ಬಟ್ ಅವಾಗ ಅದೇನು ಅಂದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಆ ಕಾಲದಲ್ಲಿ. ಈ ಆಯಿಲ್ ಪೇಸ್ಟಲ್ಸ್ ಕೊಟ್ಕೋಬೇಕು ಅಂದರೆ ಅಮೀನಿ ರೋಡ್ ಹೋಗ್ಬಿಟ್ಟು ತೊಗೋಬೇಕು. ಅವರು ಏನೋ ತರಿಸ್ಕೊಡೋರು, ಇಂಪೋರ್ಟ್ ಮಾಡೋರು ಏನೋ ಗೊತ್ತಿಲ್ಲ. ನಮ್ಮ ತಂದೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡು, ಎಷ್ಟು ಅಂತ ಮಾಡ್ತೀಯಾ, ಈ ಪಿಟೀಲಿ ನುಡಿಸ್ತೀಯಾ, ಅಲ್ಲಿ ಓದ್ತೀಯಾ, ಅಲ್ಲಿ ಪೇಂಟಿಂಗ್ ಮಾಡ್ತೀಯಾ ಅಂತ ಅವರೇ ಬೈದೆ. ಸ್ವಿಮ್ಮಿಂಗ್ ಬೇರೆ ಮಾಡ್ತಾಯಿದ್ದೆ. ಸ್ವಿಮ್ಮಿಂಗು ಇದಕ್ಕೆ ಸ್ಟೇಟ್ ಲೆವೆಲ್ ಇದಕ್ಕೆ ಸೆಲೆಕ್ಷನ್ಗೆ ಆವಾಗಲೇ ನಮ್ಮ ತಂದೆ ಹೇಳಿದ್ದು, ಎಷ್ಟು ಅಂತ ಮಾಡ್ತೀಯ, ಯಾವ್ದಾದ್ರು 2 ಇಟ್ಕೋ, 2, 3, 4 ಎಲ್ಲ ಮಾಡೋಕ್ಕಾಗಲ್ಲ. ಅದು ಒಂದು ಒಳ್ಳೆ ಅಡ್ವೈಸ್ ನಾನು ಹೇಳ್ತೀನಿ. ಯಾಕೆಂದರೆ ಎಲ್ಲ ಮಾಡ್ತೀವಿ ಅಂತ ಅಂದರೆ ಆಗತ್ತೆ, ಎಲ್ಲ ಚೌಚೌ ಆಗಿಬಿಡುತ್ತೆ. ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡಿ. ಅದಕ್ಕೋಸ್ಕರ ಬಿಟ್ಬಿಟ್ಟೆ, ಅದು 2 ಬಿಟ್ಬಿಟ್ಟೆ. ಬಹುಶಃ ಅದು ಈ ರಂಗಕ್ಕೆ ಒಳ್ಳೆಯದಾಯಿತು. ಹಾಗೆ ಗುರುಗಳಾಗಿ ನಿಮ್ಮ ಅನುಭವ ಸರ್? ಎಷ್ಟೇ ನಾವು ನುಡಿಸಿದ್ರು, ಎಷ್ಟೇ ಕಚೇರಿ ಮಾಡಿದ್ರು, ಆ ಪಾಠ ಹೇಳ್ಕೊಡೋ ರೀತಿಯಿಂದ ಕಲ್ತ್ಕೊಳ್ತೀವಲ್ಲ ನಾವೇ. ನಾವು ಹೇಳೋದು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ ಅಂತ ನಾವೇ ಎಷ್ಟೋ ಕಲಿತೀವಿ. ಮೊನ್ನೆ ಇನ್ನು ರೀಸೆಂಟಾಗಿ ಯಾರೋ ಒಬ್ಬರು ನನಗೆ ಮಾಯಮ್ಮ ಹೇಳ್ಕೊಡಿ ಅಂತಂದರು. ನಾನು ಆಯಿತು, ಶ್ಯಾಮಶಾಸ್ತ್ರಿಗಳದು ಮಾಯಮ್ಮ ಆಹಿರಿಯಲ್ಲಿ ಹೇಳ್ಕೊಡ್ತೀನಿ. ಇಲ್ಲ ಸರ್, ಆಹಿರಿ ಇಲ್ಲ, ನಾಟಕರಂಜಿ ಅಂತ. ಸೊ ನಂಗೆ ನಾಟಕರಂಜಿ ಕೀರ್ತಿ ಬರೋಲ್ಲ ನೋಡಿ. ಅವ್ರು ಕೇಳಿದ್ರು ಅಂತ ನಾನು ಕಲ್ತ್ಕೊಂಡು ಹೇಳ್ಕೊಟ್ಟಿದ್ದಾಯಿತು. ಈ ಥರ ಆಮೇಲೆ ಎಷ್ಟೋ ಫಿಂಗರಿಂಗ್ ಟೆಕ್ನಿಕ್ಸ್ ಆಗಲಿ, ಅಥವಾ ಈ ಕಲ್ಪನಾ ಸ್ವರಗಳಲ್ಲಿ ಅವ್ರುಗಳಿಗೆ ಹೇಳ್ಕೊಡ್ಬೇಕಾದ್ರೆ, ಅಥವಾ ರಾಗದ ಮನೋಧರ್ಮ ಹೇಳ್ಕೊಡ್ಬೇಕಾದ್ರೆ ಏನೇನೋ ಐಡಿಯಾಸ್ ಬರುತ್ತೆ. ಅದು ಹೇಳ್ಕೊಡುವಾಗ
ಸ್ಟ್ರಕ್ಚರ್ಡಾಗಿ ಹೇಳ್ಕೊಡದೇ ಇದ್ರೆ ಅವ್ರ ತಲೆಗೆ ಹೋಗೋದಿಲ್ಲ. ಹೌದೌದು. ಆ ಸ್ಟ್ರಕ್ಚರ್ಡಾಗಿ ಹೇಳ್ಕೊಡ್ಬೇಕು ಅಂತ ಹೋಗ್ತೀವಲ್ಲ, ಆಗಲೇ ಎಷ್ಟೋ ವಿಚಾರಗಳು ಕಲ್ತ್ಕೊಂಡು. ಆಮೇಲೆ ನಾನು ಮ್ಯೂಸಿಕ್ ಥಿಯರಿ ಬಗ್ಗೆ ಅಷ್ಟು ಮುಂಚೆ ನಾನು ತಲೆ ಹಾಕಿರಲಿಲ್ಲ. ಲಕ್ಷ್ಯ ಲಕ್ಷಣ ಅಂತಂತಾರೆ, ಲಕ್ಷಣದ ಕಡೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಆವಾಗ. ಯಾಕೆಂದರೆ ಎಷ್ಟೊಂದು ಮಾಡೋಕ್ಕಾಗತ್ತೆ ನಾನು ಇದು. ಬಟ್ ಅದೇನೋ ಸ್ವಲ್ಪ ಬಿಟ್ಬಿಟ್ಟಿದ್ದೆ. ಅದನ್ನು ಏನೋ ಈಗ ಒಂದು 5-6 ವರ್ಷದಿಂದ ಅಥವಾ 10 ವರ್ಷದಿಂದ ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ಅದು ಒಳ್ಳೆಯದಾಯಿತು. ಯಾಕೆಂದರೆ ಸ್ಟೂಡೆಂಟ್ಸ್ಗೆ ಯು ನೀಡ್ ಟು ಟೀಚ್ ದೆಮ್ ಅಬೌಟ್ ಸರ್ಟನ್ ಆಸ್ಪೆಕ್ಟ್ಸ್ ಆಫ್ ಥಿಯರಿ. ಬರೀ ಪ್ರಾಕ್ಟಿಕಲ್ ಆಗೇ ಹೇಳ್ಕೊಡೋಕ್ಕಾಗಲ್ಲ. ಕರೆಕ್ಟ್. ಸೊ ಇದೆಲ್ಲ ಒಂದು ಸ್ಟೂಡೆಂಟ್ಸಿಂದ ನಾನು ಕಲ್ತ್ಕೊಂಡಂಗೆ ಆಯಿತು, ನನ್ನಿಂದ ಅವ್ರು ಕಲ್ತ್ಕೊಂಡಾಗ ಆಯಿತು. ಆಗಿಸಿದ